ಲೋಕಲ್ ಹೆಲ್ಪ್ ಮಾಡಿ ಅವ್ರನ್ನ ಒಳಗಡೆ ಸಾಕಿ ಒಳಗಡೆ ಬೆಳೆಸಿ ಮಾಡಿರೋದ್ರಿಂದ ಸೆಕ್ಯೂರಿಟಿ ಇದ್ರೂ ಪ್ರಯೋಜನ ಇಲ್ಲ. ಲೋಕಲಿಂದ ಸಪೋರ್ಟ್ ತೊಗೊಂಡಿರೋದಕ್ಕೆ ಇಷ್ಟೆಲ್ಲ ದೊಡ್ಡ ರಾದ್ಧಾಂತ ಆಗಿರೋದು. ಎಲ್ಲರಿಗೂ ಅನಿಸ್ಬಿಟ್ಟಿದೆ, ಒಂದು ಸತಿ 2 ಸತಿ 3 ಸತಿ ಒದೆ ತಿನ್ಬೋದು, 4ನೇ ಸತಿಗೆ ಒದೆ ತಿಂದಿರೋನ್ಗೂ ಒಂದೇಟಾದರೂ ಹೊಡಬಿಡೋಣ ಅನ್ನೋದೊಂದು ಇದ್ದೇ ಇರುತ್ತೆ. ಅದು ಇವಾಗ ಆಗುತ್ತದು. ಏನು ಹೇಳ್ತೀರಾ ಸರ್, ನಿಮ್ಮ ಅಭಿಪ್ರಾಯ ಸರ್? ಈ ಘಟನೆ ನಡೆಯೋಕ್ಕೆ ಸೆಕ್ಯೂರಿಟಿ ಇಲ್ಲೇ ಇರೋದೇ ಕಾರಣ? 100% ಸೆಕ್ಯೂರಿಟಿ ಇದ್ದೇ ಇರುತ್ತೆ, ಇರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳೋದು ತಪ್ಪದು. ಏನಂದರೆ ಇದು ಅಲ್ಲಿರೋ ಲೋಕಲ್ ಹೆಲ್ಪ್ ಮಾಡಿ ಅವ್ರನ್ನ ಒಳಗಡೆ ಸಾಕಿ ಒಳಗಡೆ ಬೆಳೆಸಿ ಮಾಡಿರೋದ್ರಿಂದ ಸೆಕ್ಯೂರಿಟಿ ಇದ್ರೂ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ಇವಾಗ ಅವ್ರು ಇಂಡೈರೆಕ್ಟಾಗಿ ಬಂದು ಮಾಡಿದರೆ ಅದು ಸೆಕ್ಯೂರಿಟಿ ಮೇಲೆ ಹಾಕ್ಬೋದಾಗಿತ್ತು. ಇದು ಒಳಗಡೆ ಸಪೋರ್ಟ್ ತುಂಬ ಇದೆ, ಹಂಗಾಗಿ ಅವರೇ ರೆಡಿ ಮಾಡಿ ಅವರೇ ಇಟ್ಕೊಂಡು ಅಲ್ಲಿ ಲೋಕಲ್ ಇಟ್ಕೊಂಡಿರೋದ್ರಿಂದನೇ ಲೋಕಲಿಂದ ಸಪೋರ್ಟ್ ತೊಗೊಂಡಿರೋದಕ್ಕೆ ಇಷ್ಟೆಲ್ಲ ದೊಡ್ಡ ರಾದ್ಧಾಂತ ಆಗಿರೋದು. ಅದಕ್ಕೆ ತಕ್ಕ ಪಾಠ ಅವರು ಕಲಿಸ್ತಾರೆ, ತೊಂದರೆ ಇಲ್ಲ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ಮಾಡಬೇಕು ಅನ್ನೋದು ಅವ್ರಿಗೂ ಅನಿಸಿದೆ. ಇವಾಗ ಈ ಥರ ಸುಮಾರು ಆಗಿದೆಯಲ್ಲ, ಸುಮಾರು ಲೆಕ್ಕ ಹಾಕಿದ್ರೆ ಒಂದು ಲಿಸ್ಟೇ ಮಾಡ್ಬೋದು, ಅಷ್ಟಿದೆ. ಹಂಗಾಗಿ ಇವಾಗ ಒಂದು ಫೈನಲ್ಗೆ ಅವ್ರಿಗೊಂದು ಚುಕ್ಕಿ ಇಡೋದಕ್ಕೆ ಇದು ಒಂದು ಕಾರಣ ಬೇಕಿತ್ತು. ಒಳ್ಳೆಯದೇ ಮಾಡಿದ್ದಾರೆ ಅವರು. ಇದು ಮಾಡಿ ಅವ್ರಿಗೆ ಒಳ್ಳೆಯದಾಗಿದೆ. ಇಂಡಿಯಾದ ಮೇಲೆ ಬಂದು ಇಂಡಿಯಾದವ್ರಿಗೆ ಅಲ್ಲೇ ಇದ್ದು ಅಲ್ಲೇ ನೀರು ಕುಡಿದು ಅಲ್ಲೇ ಇದ್ದು ಅದೇ ಉಂಡು ಮನೆಗೆ ಕಣ್ಣು ಹಾಕ್ತಾರಲ್ಲ, ಹಂಗಾಗಿದೆ. ಇವಾಗ ಅವ್ರು ಮಾಡಿದ್ದು ಒಳ್ಳೇದೇ ಆಯಿತು ಬಿಡಿ. ಇವಾಗ ಅನುಭವ ಆಗುತ್ತೆ. ಇವಾಗ ಅವ್ರಿಗೂ ಒಂದು ಅನುಭವದ ರುಚಿ ಬೇಕಾಗುತ್ತೆ. ಅದಕ್ಕೋಸ್ಕರ ಸಪೋರ್ಟ್ ಮಾಡಿರ್ಬೋದು ಅಲ್ಲಿ ಲೋಕಲ್ಸು ಸರ್. ಅಲ್ಲಿ ಇವಾಗ ಇಲ್ಲಿ ಆದರೆ ನಾವು ಹೇಳ್ಬೋದು, ನಾವು ಇಲ್ಲಿರೋರು ಲಿಂಗಾಯತರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಗೌಡರಿದ್ದಾರೆ, ಕುರುಬರಿದ್ದಾರೆ ಅಂತ ಒಂದು ಹೇಳ್ಬೋದು. ಇಲ್ಲೊಂದು 10-15 ಥರ ಜಾತಿದಿದ್ದು ಹೇಳ್ಬೋದು ನಾವು. ಅಲ್ಲಿ ಯಾರೂ ಇಲ್ಲ, ಇರೋದೇ ಅವ್ರು ಬಿಟ್ಟರೆ ಇನ್ನೊಂದು ಎಲ್ಲೋ ಒಂದು ಸಾಸಿವೆ ಕಾಳಷ್ಟು ನಮ್ಮವ್ರು ಇರ್ಬೋದು ಹಿಂದೂಗಳು. ಅವರು ಇರೋದಕ್ಕೂ ಅಲ್ಲಿ ಭಯ. ಇವಾಗ ಏನೋ ಒಂದು ಇವ್ರದ್ದೆಲ್ಲ ಆ್ಯಕ್ಟ್ಗಳೆಲ್ಲ ಚೇಂಜ್ ಮಾಡಿರೋದ್ರಿಂದ ಸ್ವಲ್ಪ ಇವಾಗ ಅಲ್ಲೂ ನೆಮ್ಮದಿಯಾಗಿದ್ದರು, ಆ ನೆಮ್ಮದಿನೂ ಇವಾಗ ಹಾಳು ಮಾಡಿದ್ದಾರೆ. ಇವಾಗ ಅದನ್ನು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋದು ನಮ್ಮವ್ರಿಗೂ ಅನಿಸಿದೆ. ಅದು ರಿಪೀಟ್ ಆಗೋದಕ್ಕೂ ಬಿಡೋದಿಲ್ಲ. ನೆಕ್ಸ್ಟು ರಿಪೀಟ್ ಆದರೆ ಇದಕ್ಕೆ ಏನು ಮಾಡಬೇಕು ಅಂತ ಇದು ಶೀಘ್ರದಲ್ಲೇ ಅದಕ್ಕೆ ಒಂದು ಪೊಲೀಸ್ ಸ್ಟಾಪ್ ಇಡ್ತಾರೆ. ಅದು ನಮಗೂ ಕಾನ್ಫಿಡೆನ್ಸ್ ಇದೆ. ನಮ್ಮ ಥರ ಎಷ್ಟೋ ಜನ ಅವ್ರಿಗೂ ಆಸೆಗಳಿದೆ ಇದನ್ನು ಮಾಡಬೇಕು ಅಂತ. ಈಗ ನಾವಾದರೂ ಸಾಫ್ಟಾಗಿ ಹೇಳ್ತಾಯಿದ್ವಿ, ಸುಮಾರು ಜನ ರ್ಯಾಶಾಗಿ ಹೇಳ್ತಿದ್ದಾರೆ. ಎಲ್ಲರಿಗೂ ಅನಿಸ್ಬಿಟ್ಟಿದೆ, 1 ಸತಿ 2 ಸತಿ 3 ಸತಿ ಒದೆ ತಿನ್ಬೋದು, 4ನೇ ಸತಿಗೆ ಒದೆ ತಿಂದಿರೋನ್ಗೂ ಒಂದೇಟಾದರೂ ಹೊಡಬಿಡೋಣ ಅನ್ನೋದೊಂದು ಇದ್ದೇ ಇರುತ್ತೆ. ಅದು ಇವಾಗ ಆಗುತ್ತದು. ನನ್ನ ಉದ್ದೇಶ ಸೆಕ್ಯೂರಿಟಿ ಅಂದರೆ ಏನಂದರೆ ಎಲ್ಲರೂ ಇರೋದು ಎಷ್ಟು ಆ ಥರ ಹೇಳಬೇಕು ಅಂದರೆ ಅದು 100% ಇವಾಗ ಅದೊಂದು ಟೂರಿಸಮ್ ಪ್ಲೇಸು. ಎಲ್ಲ ಜಾಗದಲ್ಲೂ ಸೆಕ್ಯೂರಿಟಿ ಇಡೋದಕ್ಕಾಗಲ್ಲ. ಘಟನೆಗೆ ಕಾರಣನೇ ಅದು ಸೆಕ್ಯೂರಿಟಿ ಇಲ್ಲದೆ ಇರೋದೇ ಕಾರಣ ಅಂತ ಹೇಳೋರಿಗೆ ಅವ್ರಿಗೆ ಅಲ್ಲಿ ಹೋಗಿ ನೋಡಿದ್ರೆ ಅದು ಅನುಭವ ಆಗುತ್ತೆ, ಇಂಥ ಜಾಗಕ್ಕೆ ಸೆಕ್ಯೂರಿಟಿ ಬೇಕಾ ಬೇಡವಾ ಅಂತ. ಸೆಕ್ಯೂರಿಟಿ ತೊಗೊಂಡು ನಾವು ಅಲ್ಲಿನ ಅದು ಜಾಗನ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಆಯಿತಾ? ಅದಕ್ಕೆ ಆದಂಥ ಫ್ರೀಡಮ್. ಅಲ್ಲಿ ಹೋದರೆ ಅದ್ರ ಅನುಭವ ಗೊತ್ತಾಗುತ್ತೆ, ಅದ್ರದ್ದು ಅಲ್ಲಿನ ಗುಣಲಕ್ಷಣಗಳು, ಅಲ್ಲಿ ವಾತಾವರಣ ನೋಡಿಬಿಟ್ರೆ ಇಲ್ಲಿ ಸೆಕ್ಯೂರಿಟಿ ಇದ್ದು ನಾವು ಎಂಜಾಯ್ ಮಾಡಬೇಕಾ, ಹಾಗೆ ಎಂಜಾಯ್ ಮಾಡಬೇಕಾ ಅಂತ ಅನಿಸುತ್ತೆ. ಸೆಕ್ಯೂರಿಟಿ ಇದ್ದಿದ್ರೆ ಎಷ್ಟು ಜನ, ಒಂದು 4 ಜನ 5 ಜನ ಇರ್ತಿದ್ರಾ? ಯಾರಿಗೆ ಇದ್ರು ಅಷ್ಟು ಜನ ಇದ್ಬಿಟ್ರೆ ಅವ್ರಿಗೂ ಹೊಡೆಯೋಕ್ಕಾಗಲ್ವಾ? ಇಲ್ಲಿ 26 ಜನ ಸಾಯಿಸಿರೋರಿಗೆ ಇನ್ನು 4-5 ಜನ ಹೊಡೆಯೋಕ್ಕಾಗಲ್ವಾ? ಅದೆಲ್ಲ ಮುಖ್ಯ. ಅಲ್ಲಿನ ಲೋಕಲ್ ಅವರು ಸ್ವಲ್ಪ ಎಚ್ಚೆತ್ಕೊಬೇಕು. ನಮಗೂ ನಮ್ಮವರು ನಮ್ಮ ಅಣ್ಣ ತಮ್ಮದಿರಿಗೆ ಈ ಥರ ಆಗಿದ್ರೆ ಏನು ಮಾಡಬೇಕಾಗಿತ್ತು, ನಮಗೂ ಈಗ ಅನುಭವ ಆಗುತ್ತೆ ಅಂತ. ಇವಾಗ ನೋಡಿ ಉಕ್ರೇನ್ ಅವ್ರಿಗೆ ಏನಾಗಿದೆ, ಯಾರಿದ್ದಾರೆ ಅಲ್ಲಿ? ಮಕ್ಕಳು ಇಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ, ತಾತ ಅಜ್ಜಿ ಏನಿಲ್ಲ, ಅಲ್ಲಿ ಆಗ್ತಾನೇ ಇದೆ. ಹಂಗೆ ಇವ್ರಿಗೆ ಒಂದು ಸತಿ ಆ ಥರ ಆಗೋಯ್ತು ಅಂದರೆ ಇವರು ನನಗೂ ನಮ್ಮ ತಂದೆ ತಾಯಿ, ಅಕ್ಕ, ಅಣ್ಣ, ತಂಗಿ, ಹೆಂಡತಿ, ಮಕ್ಕಳು ಅಂತ ಎಲ್ಲ ಬಂದರೆ ಅವ್ರಿಗೂ ಅನಿಸುತ್ತೆ. ಅವಾಗ ಅವರು ತಪ್ಪಿಗೆ ಹಾಗೆ ಆಗ್ತಾರೆ. ತಣ್ಣಗಾಗಬೇಕು ಅಂದರೆ ನಮ್ಮಿಂದ ಏನಾದರೂ ಅವ್ರಿಗೊಂದು ಅನುಭವದ್ದು ಕೊಡಬೇಕು. ಆ ಥರ ಶಿಕ್ಷೆ ಕೊಟ್ಟಾಗಲೇ ಅವ್ರಿಗೆ ಅದ್ರದ್ದು ಅನುಭವ ಆಗೋದು, ಅದ್ರದ್ದು ರುಚಿ ಸಿಗೋದು. ಈಗ ನಮ್ಮನೇಲಿ ನಮ್ಮ ತಂದೆ ಯಾರಿಗಾದ್ರೂ ನಮ್ಮನೇಲಿ ಫ್ಯಾಮಿಲಿಗಾದಾಗಲೇ ಅದು ನಮ್ಗೆ ನೋವಾಗುತ್ತೆ, ಅವ್ರ ಫ್ಯಾಮಿಲಿಗೂ ನೋವಾದರೆ ತಾನೇ ಅವ್ರಿಗೆ ಗೊತ್ತಾಗೋದು. ಹಂಗಾಗಿ ಆಗುತ್ತೆ, ಕಾಯಬೇಕಷ್ಟೆ. ಯಾಕೆ ಸಪೋರ್ಟ್ ಜಾಸ್ತಿ ಪಾಕಿಸ್ತಾನದಿಂದ ಸಿಗುತ್ತೆ ಅವ್ರಿಗೆ? ಏಕೆಂದರೆ ಅದು ಬಾರ್ಡ್ರಲ್ಲಿದೆ. ಇವಾಗ ಆ ಥರ ತಿಳ್ಕೊಂಡ್ರೆ ನಾವು ಯಾವ ಬಾರ್ಡ್ರು, ನೀವು ಟಿಬೆಟಿಯನ್ ಬಾರ್ಡ್ರಿಗೆ ಹೋದರೆ ನಮ್ಮ ಡಾರ್ಜಿಲಿಂಗು ಮತ್ತು ಮಣಿಪುರ ಇವರೆಲ್ಲ ನೋಡಿದ್ರೆ ಅದೇ ಥರನೇ ಇದ್ದಾರೆ. ಅವೆಲ್ಲ ಬಾರ್ಡ್ರಲ್ಲಿ ಇರೋದೆಲ್ಲ ಆ ಥರದವರೇ ಇರ್ತಾರೆ. ಆಯಿತಾ? ಇವಾಗ ನೋಡಿ ಜಮ್ಮು ಕಾಶ್ಮೀರ್ಗೆ ಹೋದರೆ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದೇ ಅವರು. ಸರ್, ಟೆರರಿಸ್ಟ್ ಸಪೋರ್ಟ್ ಅಂದರೆ ಅವ್ರಿಗೆ ಬೆಳೆದಿರೋ ರೀತಿನೇ ಹಾಗೆ, ವಾತಾವರಣನೇ ಹಾಗೆ. ಇವಾಗ ನನಗೆ ನಂದು ಹೆರಿಡಿಟಿ ಏನಿರುತ್ತೆ ನಮ್ಮ ತಂದೆ ತಾಯಿದು, ಅದೇ ನನಗಿರುತ್ತೆ. ಹಂಗೆ ಅದು ಬಂದ್ಬಿಡುತ್ತೆ. ಅದು ಬರದೇ ಇರೋಂಗೆ ಮಾಡಬೇಕು ಅಂದರೆ ಸಣ್ಣ ಪುಟ್ಟದಲ್ಲಿ ಹೊಸ್ಕಾಕ್ಬೇಕಾಗಿತ್ತು, ಅದಾಗಿಲ್ಲ. ನಮ್ಮದು ಇದು ನಮ್ಮ ಇಂಡಿಯನ್ ಕಲ್ಚರೇ ಹಂಗೆ. ನಾವೆಲ್ಲ ಸ್ವಲ್ಪ ಸಹಿಸ್ಕೊಂಡು ಅದು ನಮ್ಗೆ ಅದು ಬಂದ್ಬಿಟ್ಟಿದೆ. ಶಾಂತಿ ಪ್ರಿಯರು ಅಂತ ಆಗ್ಬಿಟ್ಟಿದೆ. ಅದೇನು ಗೊತ್ತಾ, 1 ಸತಿ 2 ಸತಿ 3 ಸತಿ 4 ಸತಿ
ಯಾಕೆಂದರೆ ಅಲ್ಲಿ ಅನುಭವ ಕಣ್ಣಲ್ಲಿ ನೋಡಿದ್ರಲ್ಲ, ಸತ್ತಿರೋರು ಬಿಡಿ, ಸತ್ತ ಪಕ್ಕದಲ್ಲೇ ಹೆಂಡ್ತಿ ನೋಡಾಯಿತು, ದೂರದಿಂದ ನೋಡಿರೋರಿಗೆ ಅದ್ರ ಅನುಭವ ಹೆಂಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ಅಷ್ಟು ಜನ ಹೆಂಡ್ತಿ ಮಕ್ಕಳು ನನಗೂ ಸಾಯಿಸಿ ಅಂತ ಕೇಳ್ತಿದ್ದಾರೆ ಅಂದರೆ ಅದ್ರದ್ದು ಅಲ್ಲಿ ನೋಡಿರ್ತಾರಲ್ಲ, ಕಣ್ಣು ಎದುರುಗಡೆ ನೋಡಿರೋದು ಅದು ಅನುಭವ ಆಗಿರುತ್ತೆ. ಯಾವ ರೀತಿ ರಿವೆಂಜ್ನ ಬಯಸ್ತಾರೆ? ರಿವೆಂಜ್ ಅಂದರೆ ನಾವು ಹೇಳ್ಬೋದು ಒಳಗ್ಬಿಡಿ ಸಾಯಿಸ್ಬಿಡಿ ಅಂತ, ಅದು ಹಂಗಲ್ಲ. ನಾವು ಸರ್ಜಿಕಲ್ ಸ್ಟ್ರೈಕ್ ಸತಿ ಮಾಡಿದ್ರಲ್ಲ, ಮಲಗಿದ್ದಂಗೆ ಹೋಗಿ ನಮಗೂ ಗೊತ್ತಾಗಬಾರ್ದು, ನಮಗೂ ಇವತ್ತು ನಾಳೆ ಮಾಡ್ತೀನಿ ನಾಳಿದ್ದು ಮಾಡ್ತೀನಿ ನಮಗೂ ಹೇಳಬಾರ್ದು, ಮೀಡಿಯಾಗೆ ತಿಳಿಸ್ಬಾರ್ದು, ಯಾರಿಗೂ ತಿಳಿಸ್ಬಾರ್ದು. ಹಂಗೆ ಹೋಗಿ ಒಂದು ಸತಿ ಒಂದು ರೌಂಡ್ ಮುಗಿಸ್ಕೊಂಬಂದ್ಬಿಡ್ಬೇಕು. ಅವಾಗ ಅವ್ರಿಗೆ ಫೀಲ್ ಆಗುತ್ತೆ, ಇದು ಬೇಕಿತ್ತ ನಮಗೆ, ಹೋದ್ರಲ್ಲ. ಇವಾಗ ಅವ್ರಿಗೂ ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಯಾರಾದರೂ ಇರ್ತಾರೆ, ಅವ್ರ ಕಡೆಯವ್ರು ಯಾರೋ ಒಬ್ರು ಹೋಯ್ತಾರೆ, ಹೋದಾಗ ಅನಿಸುತ್ತೆ ಇದು ನಾವೇ ಮಾಡ್ಕೊಂಡಿದ್ದು ತಪ್ಪಿದ್ದು ಅಂತ ಅವ್ರಿಗೆ ಅರಿವು ಆದರೆ ಅಟ್ಲೀಸ್ಟ್ ಅವಾಗಾದರೂ ಸುಮ್ಮನಾಗ್ತಾರೋ ನೋಡೋಣ. ಇಲ್ಲಾಂದರೆ ನಮ್ಮದು ಒಂದು ಅಷ್ಟು ದೊಡ್ಡ ರಾಷ್ಟ್ರ, ಇಷ್ಟು ಸೆಕೆಂಡಲ್ಲಿದ್ದೀವಿ, ಫಸ್ಟಲ್ಲಿದ್ದೀವಿ, ನಮ್ಮ ಇಂಡಿಯಾ ಹಂಗಿದೆ ಹಿಂಗಿದೆ ಅಂತ ಇವರು ಹೇಳ್ತಿದ್ದಾರಲ್ಲ, ಒಂದು ಆದರೆ ವಾರ ಆಗ್ಬಿಡ್ಲಿ ಬಿಡಿ, ಇಷ್ಟೇ ಅನುಭವಿಸ್ಕೊಂಬರ್ತಾ ಇದ್ದೀವಿ. 50 ರೂಪಾಯಿ ಇದ್ದಿದ್ದು ಪೆಟ್ರೋಲ್ ಇವಾಗ ಅಲ್ಲಿಂದ ನಾನು ನೋಡ್ದಂಗೆ 50, 51, 52, 100 ರೂಪಾಯಿ, 102 ರೂಪಾಯಿ, 103 ರೂಪಾಯಿ ಬಂದಿದ್ದೀವಿ. ಏನು ಆದರೆ ಇನ್ನೊಂದು 5 ರೂಪಾಯಿ ಜಾಸ್ತಿ ಆಗ್ಬೋದು, ಎಣ್ಣೆ ಒಂದು 2 ರೂಪಾಯಿ ಜಾಸ್ತಿ ಆಗ್ಬೋದು, ಇನ್ನೇನು ಎಲ್ಲನೂ ಆಗುತ್ತಿದೆ, ಅನುಭವ ಆಗ್ಬಿಟ್ಟಿದೆ. ಇವಾಗ ಹೆಲ್ಮೆಟ್ ರೂಢಿ ಇರಲಿ, ಹೆಲ್ಮೆಟ್ ಹಾಕೊಳ್ಳೋದು ರೂಢಿ ಮಾಡ್ಕೊಂಬಿಟ್ಟಿದ್ದೀವಿ. ಇವಾಗ ಸಿಗ್ನಲ್ ಜಂಪು, ಟ್ರಾಫಿಕ್ ರೂಲ್ಸ್ ಅಷ್ಟೊಂದು ಗೊತ್ತಿರಲಿಲ್ಲ, ಇವಾಗ ಅದನ್ನು ತುಂಬ ಸ್ಟ್ರಿಕ್ಟ್ ಆಗಿದೆ. ನಾವು ಹಾಗೆ ನಮಗೂ ಅದೊಂದು ಅನುಭವ ಆಗಿ ನಾವು ಸರೋಗ್ತಾ ಇದ್ದೀವಿ. ಹಂಗೆ ಅವರು ಸರೋಗ್ತಾರೆ, ಒಂದು ರೌಂಡ್ ಹೊಡೆದ್ರೆ ಅವ್ರಿಗೂ ಸರೋಗ್ಬಿಡ್ತಾರೆ. ಇದು ನಮ್ಮದೇ ತಪ್ಪು, ನಾವು ಮಾಡ್ಕೊಂಡಿದ್ದು ತಪ್ಪು, ನಾವೇ ಬೆಳೆಸಿದ್ದು ಅಂತ. ಅವ್ರು ಯಾರೋ ಒಬ್ಬರು ಅವನ ಟೆರರಿಸ್ಟ್ ತಾಯಿನೇ ಹೇಳ್ತಾಯಿದ್ರು, ಅವನೇನೋ ತಪ್ಪು ಮಾಡಿದೆ ಹೊಡೆದಾಕ್ಬಿಡಿ ಅಂತ. ಆದಮೇಲೆ ಎಲ್ಲರೂ ಹಾಗೆ ಹೇಳೋದು, ಅದು ಮಾಮೂಲಿ, ಅದು ಏನು ಮಾಡೋಕ್ಕಲ್ಲ, ಒಂದು ಸತಿ ಹೊಡೆದ್ರೆ ಗೊತ್ತಾಗುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.